ದಿನತಲಕ ಭಾಗದಲ್ಲಿ ಮಾಡಿರ್ತಕ್ಕಂಥ ಭಾಗದಲ್ಲಿ ದೈವತಾ ಭಾಗದಲ್ಲಿ ಧರ್ಮದ ನುಡಿಯಾಗಿ ಕುಟುಂಬದ ದೈವವನ್ನ ದರ್ಶನ ಮಾಡಿ ಆ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಸಾನ್ನಿಧ್ಯವನ್ನ ಸ್ಥಿರ ಸಾನ್ನಿಧ್ಯ ಹೊಂದಿದ್ದಾರೆ ಅನ್ನುವಂಥದ್ದು ಕುಟುಂಬದ ಪಾತ್ರೆ ಮೇಲೆ ದರ್ಶನ ಒಂದು ಕ್ಷಣ ಭಾಗದಲ್ಲಿ ನುಡಿಸ್ತೇನೆ ಆಗ್ಬೋದಲ್ಲ? ಈಗಲೇ ಆ ಮಾರ್ಗದಲ್ಲಿ ಆಗಿರ್ತಕ್ಕಂಥ ವಿಚಾರದಲ್ಲಿ ಸಂತೃಪ್ತಿಯಾಗಿ ಸಮಾಧಾನವಾಗಿ ನನಗೆ ಸಮಾಧಾನ ಉಂಟನ್ನುವಂಥದ್ದನ್ನ ಧರ್ಮದ ಕುಟುಂಬದ ಭಾಗದ ದೈವದ ಗಣದಲ್ಲಿ ನಾನು ನುಡಿಯನ್ನು ನುಡಿಸ್ತೇನೆ. ಆ ಮಾರ್ಗದಲ್ಲಿ ಸಂತೃಪ್ತಿ ಆಗಿದ್ದುಂಟು, ಸಮಾಧಾನ ಆಗಿದ್ದುಂಟು, ನೆಮ್ಮದಿ ಆಗಿದ್ದುಂಟ, ನಾವು ಮಾಡಿರ್ತಕ್ಕಂಥ ಫಲಾಫಲ ಇಲ್ಲಿ ತನಕ ಏನಾಗಿದ್ದುಂಟು ಅನ್ನುವಂಥದ್ದು ಬೇಕು. ಆ ಕೊಟ್ಟಂತಹ ಸೇವೆಯನ್ನ ಸಂಸಾರದಲ್ಲಿ ಗಣದಲ್ಲಿ ನುಡಿಯಾಗಿ ಭೈರವನಲ್ಲಿ ಆಗಿರ್ತಕ್ಕಂಥ ವಿಚಾರವನ್ನ ನಡೆಸಿಕೊಡುತ್ತೇನೆ. ಆ ಕೊಟ್ಟಿರ್ತಕ್ಕಂಥ 2 ರಿಂದ 5 ನುಡಿ ಮಾತ್ರ ನೀವು ಸಂಜೆ ತನಕ ಕೇಳುವಂತದ್ದಲ್ಲ ಏನು ಯಜಮಾನ. ಆ ಕಲೆಯನ್ನ ಶಕ್ತಿಯನ್ನ ಸಂಜೆ ತನಕ ಕೇಳುವಂತದ್ದು ಯಾವಾಗ? 24ನೇ ದಿನದಲ್ಲಿ ಸಂಪೂರ್ಣ ಚೈತನ್ಯ ಕಲೆಯನ್ನ ಕೊಟ್ಟಾಗ ಏನು ಯಜಮಾನ. ಆ ಬಿಂಬ ಭಾಗದಲ್ಲಿ ಕೊರಡಿನಲ್ಲಿ ನನಗೆ ಸಮಾಧಾನ ಉಂಟು, ಸಮಾಧಾನ ಇಲ್ಲ ಅನ್ನುವಂಥದ್ದನ್ನ ಧರ್ಮದ ನುಡಿಯಾಗಿ ಮಾಯದ ಗಂಧವಾಗಿ 2 ನುಡಿಯನ್ನು ನುಡಿಸ್ತೇನೆ. ಆಗ್ಬೋದಲ್ಲ? ಆಗ್ಬೋದಲ್ಲ? ನಂಬಿದ ಕುಟುಂಬ ಕ್ಷೇತ್ರ ಭಾಗವನ್ನ ನಿನ್ನ ಸಾನ್ನಿಧ್ಯ ಮಾಡಿದ್ದುಂಟು. ತೃಪ್ತಿ ಉಂಟಾ? ಸಮಾಧಾನ ಉಂಟಾ? ತೃಪ್ತಿ ಉಂಟು. ತೃಪ್ತಿ ಉಂಟು. ಕೊಟ್ಟಿರ್ತಕ್ಕಂತ ಸೇವೆಯಲ್ಲಿ ಸ್ಥಿರ ಸಾನ್ನಿಧ್ಯವಾಗಿ ಜಾಗದಲ್ಲಿ ಸೂರ್ಯ ಚಂದ್ರ ಭೂಮಿ ಇರಲ್ತಕ್ಕ ನೀವು ಇರ್ತೀರಾ? ಸೂರ್ಯ ಚಂದ್ರ ಭೂಮಿ ಇರತಕ್ಕ ದೇವರು ಇರ್ತಾರೆ, ಎಲ್ಲಿಗೂ ಹೋಗಲ್ಲ. ಅದನ್ನ ಬಳಸಿಕೆ ಹೋಗೋದು ಸರಿ ರೀತಿಯಲ್ಲಿ ಇರಬೇಕು. ಕುಟುಂಬದಲ್ಲಿ ಈಗ ಮಾಡಿದಂತಹ ಕಾರ್ಯಭಾಗ ತೃಪ್ತಿ ಉಂಟಾ? ತೃಪ್ತಿ ಉಂಟಲ್ಲ? ನಾಳೆ ದಿನದಲ್ಲಿ ಯಾವುದೇ ಪಾತ್ರಿ, ಯಾವುದೇ ಪುರೋಹಿತ, ಯಾವುದೇ ಪಂಚಾಂಗ, ಯಾವುದೇ ಕ್ಷೇತ್ರದಲ್ಲಿ ಗಣಸರಿಲ್ಲ ಅಂತ ಬರ್ಲಿಕ್ಕಿಲ್ಲ. ಹೌದಾ ಕುಟುಂಬದವರೇ? ಅರ್ಥ ಆಗ್ತದಲ್ಲ? ಯಾವುದೇ ವೇತ್ರ, ಯಾವುದೇ ಕ್ಷೇತ್ರ, ಯಾವುದೇ ತೀರ್ಥ ಕ್ಷೇತ್ರ, ಯಾವುದೇ ಮಠ, ಯಾವುದೇ ಮಂದಿರ, ಯಾವುದೇ ಭಕ್ತ, ಯಾವುದೇ ಪಾತ್ರೆ, ಯಾವುದೇ ಪುರೋಹಿತ, ಹೌದಾ ಕುಟುಂಬದವರೇ? ದೈವ ಸರಿ ಇಲ್ಲ, ಅದು ಬಿಟ್ಟು ಹೋಗಿದ್ದುಂಟು ಅನ್ನೋದು ಏನಾದ್ರು ಸೂಚನೆ ಇದ್ರಿಗೆ ಹೇಳಿ. ಹೌದಾ ಕುಟುಂಬದವರೇ? ಸಮಾಧಾನದಿಂದ ನಾವು ಕೆಲಸ ಮಾಡಿದ್ದೇವೆ, ತೃಪ್ತಿಯಿಂದ ಕೆಲಸ ಮಾಡಿದ್ದೇವೆ. ಅದು ಯಾವ್ದಾದ್ರು ಬಿಟ್ಟು ಹೋಗಿದ್ದಿದ್ರೆ ವಿಚಾರ ಕೊಡ್ಬೋದು. ಹೌದಾ? ಕೊಡ್ಬೇಕು, ಬಿಟ್ಟು ಹೋಗಿದ್ರು ಕೊಡ್ಬೇಕು. ಯಾವುದು ಬಿಟ್ಟು ಹೋಗ್ಲಿಲ್ಲ ಹೇಳಿದ್ರೆ ಸಮಾಧಾನ ಉಂಟು. 24ನೇ ದಿನಕ್ಕೆ ನಾನು ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಸೂಚನೆ ಕೊಡ್ತೇನೆ. ಆಗ್ಬೋದಲ್ಲ? ಆಗ್ಬೋದಲ್ಲ? ಜಲ ನಾಗನ್ ಪಣಿ ಒಂದು ಕೊಟ್ಟಿದಾರಲ್ಲ, ಅದು ಕುಟುಂಬವಾಗ ಕೊಟ್ಟಂತಹ ಸೇವೆಯಿಂದ ಸಂತುಷ್ಟನಾಗಿ ಮಾಡಿದಂತಹ ಧರ್ಮ ಕಾರ್ಯದಲ್ಲಿ ಸಂಪನ್ನವಾಗಿ ನಡೆಸಿಕೊಡ್ತೇನೆ. ಕುಟುಂಬ ಮಾರ್ಗ ಪೂರ್ಣ ಭಾಗದಲ್ಲಿ, ಇಲ್ಲಿಯ ಭಾಗದಲ್ಲಿ, ಸಂಸಾರ ಭಾಗದಲ್ಲಿ ಸೇವೆಯ ಸನ್ನಿಧಾನದಲ್ಲಿ ನಡೆಸಿಕೊಟ್ಟಿದ್ದೀರಿ.
24ನೇ ದಿನದಲ್ಲಿ ಯಾವ ಕ್ರಮ, ಯಾವ ಭಾಗ, ಯಾವ ವಿಚಾರಕ್ಕೆ ನಡ್ಕೊಳ್ಬೇಕು ಅಂತ ಸೂಚನೆ ಕೊಡ್ತೇನೆ. ಆಗಬಹುದಲ್ಲ? ಅದರ ಜೊತೆಯ ಭಾಗದಲ್ಲಿ ಇಟ್ಟಂತಹ ಪ್ರಾರ್ಥನೆಯ ಭಾಗದಲ್ಲಿ ಇನ್ನೆರಡು ಕೆಲಸಗಳು ಬಾಕಿ ಉಂಟು. ಗೊತ್ತಾಗ್ಲಿಲ್ಲ. ಎರಡು ಕೆಲಸ ಏನಂತ ಗೊತ್ತಾಗ್ಲಿಲ್ಲ. ಭಾಗದಲ್ಲಿ ಆಗಿರ್ತಕ್ಕಂಥದ್ದು ಒಂದು ಒಟ್ವಾರಾಧನೆ, ಒಂದು ದೀಪ ನಮಸ್ಕಾರ. ಹೌದಾ ತಂತ್ರಿಗಳೇ? ಒಂದು ದೀಪ ನಮಸ್ಕಾರ, ಒಂದು ಪ್ರಾಯಶ್ಚಿತ್ತಕ್ಕೆ ಹೇಳಿರ್ಬೇಕು, ಅದೊಂದು ಆಗ್ಲಿಲ್ಲ. ಇನ್ನೊಂದು ಬ್ರಹ್ಮಚಾರಿ ಆರಾಧನೆ ಒಂದು ಆಗಿಲ್ಲ. ಆಗ್ತದ. ಮೂವನ್ನು ಎರಡು ಬಾಕಿ ಉಂಟು. ಏನು ಯಜಮಾನ? ಆಯಾ ಭಾಗದಲ್ಲಿ ಆಗ್ತಕ್ಕಂಥ ವಿಚಾರದಲ್ಲಿ ಒಟ್ವಾರಾಧನೆ ಮತ್ತೆ ದೀಪ ನಮಸ್ಕಾರ. ಆ ಭಾಗದಲ್ಲಿ ಆಗ್ತಕ್ಕಂಥ ವಿಚಾರದಲ್ಲಿ ಸನ್ನಿಧಾನಕ್ಕೆ ಸಂತಾನದ ರೂಪದಲ್ಲಿ ಆಗ್ತಕ್ಕಂಥ ಈ ಭಾಗದಲ್ಲಿ ಸೇವೆ ಕೊಟ್ಟಿರ್ತಕ್ಕಂಥ ಹೆಣ್ಣು ಸಂತಾನ ಸೇವೆ ಕೊಟ್ಟಿದ್ದಾರೆ. ನಮಗೆ ಪ್ರಭಾವಳಿ ಕೊಟ್ಟಿದ್ದಾರೆ, ಉತ್ಸವ ಮೂರ್ತಿ ಕೊಟ್ಟಿದ್ದಾರೆ, ಭಾಗಿನ ಕೊಟ್ಟಿದ್ದಾರೆ. ಕೊಟ್ಟಂತಹ ಸೇವೆಯಲ್ಲಿ ಸಂತುಷ್ಟಳಾಗಿ ಮಾಡಿದಂತಹ ಧರ್ಮ ಕಾರ್ಯದಲ್ಲಿ ಸಂಪನ್ನನಾಗಿ ಕ್ಷೇತ್ರದಲ್ಲಿ ಆಗಿರ್ತಕ್ಕಂತಹ ವಿಚಾರದಲ್ಲಿ ಹುಟ್ಟಿದಂತಹ ಬೆಳೆ, ಕಟ್ಟಿದಂತ ಗೋವು, ಹುಟ್ಟಿದಂತ ಶಿಶು, ಮಾಡುವಂತಹ ಉದ್ಯೋಗ, ವ್ಯಾಪಾರ, ಒಂದು ಮನಸ್ಥಿತಿಯಲ್ಲಿ ಒಂದು ಖರೀದಿಯ ಚಿಂತನೆ ಉಂಟು. ಹೌದಾ? ನಡೆಸಿಕೊಡ್ತೇನೆ. ಈ ಸೈಡ್ಗೆ ಸಣ್ಣ ಸರಿ ಅಲ್ಲಿ ತಟ್ಟೋಗಿ ಸಣ್ಣ ಸರಿ ನೀ ಅಲ್ಲಿ ಅವರ ಕುಟುಂಬ ಭಾಗ ನನಗೆ ಸಾನ್ನಿಧ್ಯ ಕೊಟ್ಟಂತ ಕುಟುಂಬ, ಅಂದ್ರೆ ಜಾಗ ಕೊಟ್ಟಂತ ಕುಟುಂಬ. ಅಯ್ಯೋ, ಮನೆ ಇದೆಯಲ್ಲ, ಆ ಮನೆಗೆ ಬರೋಣ ಅಂತ ಅನ್ಕೊಂಡಿದ್ದೀರಿ. ಬರೋದ ನಮ್ಮ ಅತ್ತೆ ಮಾವಂದು ಕುಟುಂಬ ಭಾಗ ಆಗಿರ್ತಕ್ಕಂಥ ವಿಚಾರದಲ್ಲಿ ನಿನ್ನೆಯ ದಿನದಿಂದ ಇದೇ ವಿಚಾರ, ನಿಮ್ಮದು ಕಾದಾಟ. ಅಲ್ಲಿ ಗುಸುಗುಸು, ಇಲ್ಲಿ ಗುಸುಗುಸು, ಇಲ್ಲಿ ಪಿಸಿ ಪಿಸಿ, ಅಲ್ಲಿ ಪಿಸಿ ಪಿಸಿ ನಡೀತಾ ಉಂಟು. ಹೌದಾ? ಮನೆ ಕಟ್ಟೋದು ಎಲ್ಲಿ? ಹೌದಾ? ಹೇಳಿ, ನಂಗೆ ಗೊತ್ತು. ಹೌದು, ನಿನ್ನೆಯಿಂದ ಚರ್ಚೆ ಮಾಡಿದ್ದೀರಾ? ಹೌದಾ ಯಜಮಾನ? ಆ ಭಾಗಕ್ಕಾಗಿರ್ತಕ್ಕಂಥ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ಕುಟುಂಬ ಭಾಗದ ಒಪ್ಪಿಗೆ ಇದ್ರೆ, ಕುಟುಂಬ ಭಾಗದ ನೆಮ್ಮದಿ ಇದ್ರೆ, ನನಗೆ ಸಾನ್ನಿಧ್ಯ ಕೊಟ್ಟಿದ್ದೀರಿ, ನಿಮ್ಮನ್ನ ಬೀದಿ ಮೇಲೆ ಬಿಡ್ತೇನೆ ಕುಟುಂಬ. ಇಲ್ಲ ದೇವ್ರೆ, ಹೌದಾ? ಇಲ್ಲ. ಆ ಮಾರ್ಗದ ಭಾಗದಲ್ಲಿ ಕುಟುಂಬ ಮಾರ್ಗ ಶಾರೀರಿಕದಲ್ಲಿ ಬಾಧಿ ಕೊಟ್ಟು ಈ ಜಾಗಕ್ಕೆ ಕರ್ಸ್ಕೊಂಡಿದ್ದೇನೆ. ಹೌದನ? ಶಾರೀರಿಕದ ಬಾಧಿ ಅಂದ್ರೆ ಮೈಯಲ್ಲಿ ಅಂತ ಹೌದಾ? ಇಲ್ಲ. ಮೈ ಕೈ ನೋವು ಬರೋದು. ಶಾಯ ಭಾಗದಲ್ಲಿ ನಂದೇ ಉಪದ್ರ ಉಂಟು ಅವನಿಗೂ. ಆರೋಗ್ಯನೂ ಚೆನ್ನಾಗಿ. ಹೌದಾ? ಇಲ್ಲ. ಆ ಮಾರ್ಗಕ್ಕಾಗಿರ್ತಕ್ಕಂಥ ವಿಚಾರದಲ್ಲಿ ನನಗೆ ಸಾನ್ನಿಧ್ಯ ಕೊಟ್ಟಿದ್ದೀಯ, ನಿನಗೆ ಬೇಕಾಗಿದ್ದ ಸಾನ್ನಿಧ್ಯ. ಹೌದನ? ಆ ಮಾರ್ಗಕ್ಕಾಗಿರ್ತಕ್ಕಂಥ ವಿಚಾರದಲ್ಲಿ ಊರು ಬೇಡ ಅಂದವಳಿಗೆ ಈಗ ಊರು ಬೇಕಾಗಿದ್ದಲ್ಲ ಅಂತ ಮಾಡಿದೆ. ಹೌದಾ ಕುಟುಂಬದವರೇ? ಭಗವಂತನ ಆಶೀರ್ವಾದ ಕಣ್ಣು ಬಿಡ್ತು ಅಂತಾದ್ರೆ ಭಗವಂತ ನಮಗೆ ಕೊಡ್ತಾನೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಹೌದಾ? ಆ ಭಾಗದಲ್ಲಿ ಯಾವುದೇ ಜಾಗ, ಯಾವುದೇ ಭಾಗ, ಯಾವುದೇ ಕ್ಷೇತ್ರ, ಯಾವುದೇ ಮಠ, ಯಾವುದೇ ಮಂದಿರದಲ್ಲಿದ್ರು ಕಾಣುವಂಥದ್ದು ಕುಟುಂಬದ ದೇವರೇ. ಹೌದನ? ಚಿಂತೆ ಪಡುವಂಥದ್ದಿಲ್ಲ. ಯೋಚನೆ ಇಟ್ಟಿದ್ದೀರಿ, ಆಲೋಚನೆ ಮಾಡಿದ್ದೀರಿ, ಅದಕ್ಕೆ ಮುಂದಿನ ದಿನದಲ್ಲಿ ನಡೆಸಿಕೊಡುವಂಥದ್ದು ಧರ್ಮದ ಹೊಣೆ. ಮಾಯದ ಗಂಧ ಇದನ್ನ ಮೈಗಚ್ಚಿ ಸ್ನಾನ ಮಾಡಿ ನಡೆಸಿಕೊಡ್ತೇನೆ. ಬರ್ಬೋದು ಕುಟುಂಬ. ಕೊಟ್ಟಂತಹ ಸೇವೆಯಿಂದ ಸಂತುಷ್ಟನಾಗಿ ಮಾಡಿದಂತಹ ಧರ್ಮ ಕಾರ್ಯದಲ್ಲಿ ಸಂದರ್ಶನ ಹಿರಿತನಾಗಬಹುದಲ್ಲ ಕುಟುಂಬದವರೇ? ಕುಟುಂಬ ಭಾಗ, ಕ್ಷೇತ್ರ ಭಾಗದಲ್ಲಿ ನಾನಿದ್ದೇನೆ. ನನ್ನನ್ನು ಸರಿ ಮಾಡುವುದು ಯಾವಾಗ್ಲ? ಮಾರ್ಗದಲ್ಲಿ ಆಗಿರ್ತಕ್ಕಂಥ ನನ್ನ ಲೋಪದೋಷ ಉಂಟು, ನನ್ನನ್ನು ಸಾನ್ನಿಧ್ಯ ಮಾಡಬೇಕು ಅಂತ ಹೇಳಿದಲ್ಲಿ ಕೇಳಿ ತಿಳಿ ಬಂದಿತ್ತು. ಹೌದಾ? ಗೊತ್ತಿದ್ದಾರೆ ಹೇಳ್ರಿ. ಕುಟುಂಬ ಭಾಗದಲ್ಲಿ ನಾಗನ ಬಾಧೆ ಉಂಟು ಅಂತ ಹೇಳಿದ್ರು. ಹೌದಾ? ಆ ನಾಗನ ಲೋಪದೋಷದ ಭಾಗದಲ್ಲಿ ಮುಂದಿನ ದಿನದಲ್ಲಿ ಸಂತಾನದಲ್ಲಿ ಸಂತೃಪ್ತಿಯಾಗಿ ತಾಯ್ತನವನ್ನ ಕೊಟ್ಟಲ್ಲಿ ನನಗೆ ಸಾನ್ನಿಧ್ಯ ಕೊಡ್ತೀರಾ?
ಸುಳ್ಳು ಹೇಳಲಿಕ್ಕಿಲ್ಲ, ಮೋಸ ಆಗ್ಲಿಕ್ಕಿಲ್ಲ, ನಡೆಸಿಕೊಟ್ರು ಸೈಯಲ್ಲನ. ಆ ಭಾಗಕ್ಕಾಗಿರ್ತಕ್ಕಂಥ ವಿಚಾರದಲ್ಲಿ ಸಂತೃಪ್ತಿಯಾಗಿ ಸಂತಾನವನ್ನ ನಡೆಸಿಕೊಟ್ಟಲ್ಲಿ ನನಗೆ ಸಾನ್ನಿಧ್ಯ ಕೊಡ್ತೀರಾ? ಮೋಸ ಆಗ್ಲಿಕ್ಕಿಲ್ಲ. ಭಾಗದಲ್ಲಿ ಆತಕ್ಕಂತ ಇನ್ನು ಕೆಲವೇ ದಿನದಲ್ಲಿ ತಾಯ್ತನವನ್ನ ತುಂಬಿಕೊಡ್ತೇನೆ, ಆಗಬಹುದಲ್ಲ? ಆ ತುಂಬಿಕೊಟ್ಟಂತ ಭಾಗದಲ್ಲಿ ಪುರೋಹಿತರ ಹೆಸರಿಟ್ರು, ನನ್ನ ಹೆಸರಿಟ್ರು ಅನ್ನುವಂತ ಭಾಗದಲ್ಲಿ ಇಲ್ಲ, ನಾಗ ಅನ್ನುವಂತ ಭಾಗದಲ್ಲಿ ನಾನು ಅಂತ ಅಕ್ಷರದಿಂದನೇ ಪ್ರಾರಂಭ. ಆ ಭಾಗದಲ್ಲಿ ಸಂತೃಪ್ತಿಯಾಗಿ ಸಮಾಧಾನ, ತಾಯ್ತನ ಕೊಟ್ಟರೆ ಸೈ ಎಲ್ಲ ಕುಟುಂಬ ಭಾಗ ನಡೆಸಿಕೊಡುವಂಥದ್ದು ಧರ್ಮದ ಹೊಣೆ, ಮಾಯದ ಗಂಧ. ನಿಮಗೆ ಸಂತಾನದ ಸಂತೃಪ್ತಿ, ನನಗೆ ಸಾನ್ನಿಧ್ಯದ ಸಂತೃಪ್ತಿ ಆಗಬಹುದಲ್ಲ? ಆಗಬಹುದಲ್ಲ? ನಡೆಸಿಕೊಡ್ತೇನೆ.